ನಿನ್ನ ಜೊತೆಯಲಿ ಜೊತೆಯಲಿ. ರೀ ಸೀನಿಯರ್, ತುಂಬ ಆಸೆ ಇಟ್ಕೊಂಡು ಫಿಕ್ಸ್ ಆಗ್ತಾ ಇದ್ದೀನಿ. ಮಾತಿಗೆ ತಪ್ಪಿದ್ರೆ ಗೊತ್ತಲ್ಲ. ಏನೋ ಮಿಸ್ ಮಾಡಬೇಡ್ರಿ. ತುಂಬ ಆಸೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವತ್ತು ಸಂಜೆ 6 ಗಂಟೆಗೆ. ಹಿಂಗೆ ಹೋಗ್ಬೇಕು, ಸುತ್ತಾಡಬೇಕು ಅಂತ ನಾನು ಮಧ್ಯಾಹ್ನನೇ ಹೇಳಿದ್ದೆ ತಾನೆ. ಅಷ್ಟಾದ್ಮೇಲೆ ಇದನ್ನೆಲ್ಲ ಹೆಂಗ್ರಿ ಶುರು ಹಚ್ಕೋತೀರಾ? ನಾನು ಬಿಡಲ್ಲ ಕಣ್ರಿ. ನನ್ನ ಪ್ಲ್ಯಾನ್ ಫಿಕ್ಸ್ ಆಗಿದೆ. ನೀನು ನನ್ನ ಜೊತೆ ಬರಲೇಬೇಕು. ನೀನು ಏನು ಹೇಳಿದ್ರು ಅಷ್ಟೇ. ವ್ರತ ಮುಗಿಯೋವರೆಗೂ ನನ್ನ ಮನೆಯಿಂದ ಆಚೆ ಕಾಲಿಡೋ ಹಾಗೆ ಇಲ್ಲ. ಓ ಅಷ್ಟೇನಾ? ಹಾಗಾದ್ರೆ ನನಗಿಂತ ನಿಮಗೆ ಈ ವ್ರತನೇ ಹೆಚ್ಚಾಗೋಯ್ತಾ? ಹಂಗಲ್ವೋ, ಇದು ನಿನಗೋಸ್ಕರನೇ, ಈ ಮನೆಯವ್ರಿಗೋಸ್ಕರನೇ ಮಾಡ್ತಾ ಇರೋದ್ರಿಂದ ಸದ್ಯಕ್ಕೆ ನನಗಿದೆ ಹೆಚ್ಚು. ಏನ್ರಿ ಹಿಂಗಂದ್ಬಿಟ್ರಿ? ನನಗಿಂತ ನಾನು ಬಿಡಲ್ಲ ಕಣ್ರಿ. ನೀವು ಹೇಳಿದ್ದಾಗಿದೆ. ನೀವು ನನ್ನ ಜೊತೆ ಬರಲೇಬೇಕು. ವ್ರತದಲ್ಲಿ ಇದೀನಿ ಅಂತ ಹೇಳ್ದೆ ತಾನೆ. ಚೈಲ್ಡ್ ಥರ ಆಡ್ಬೇಡ, ಸುಮ್ಮನೆ ಎದ್ದು ಹೋಗು. ಚೈಲ್ಡ್ ಅನ್ಬೇಡ್ರಿ ನನ್ನನ್ನ. ನೀನು ಆಡ್ತಾ ಇರೋದು ಹಾಗೆ ಇದೆ ಅಲ್ವಾ? ಹೌದಾ? ಆಯ್ತು, ರೈಟ್. ಇದೇ ಕೈಗೆ ತಾನೇ ನೀವು ಹೊಡೆದಿದ್ದು. ಥ್ಯಾಂಕ್ ಯು ವೆರಿ ಮಚ್ ಸೀನಿಯರ್. ಎಂದೆಂದು ನಿನ್ನ ಬಿಡಲಾರೆ ಚಿನ್ನ ನೀನೇ ಪ್ರಾಣ ನನ್ನಣೆಗೂ ನಾನಿನ್ನ ಮರೆಯಲಾರೆ. ಅಯ್ಯಪ್ಪ, ಸೊಂಟ ಇಟ್ಕೊಂಡ್ಬಿಡ್ತಲ್ಲಪ್ಪ. ಏನು ಮಾಡಲಿ? ಅವ್ರು ಬರೋದೊಳಗೆ ಎದ್ದರೆ ಮರ್ಯಾದೆ ಉಳಿಯುತ್ತೆ. ಇಲ್ಲ ಅಂದರೆ ಇವನ್ನೆಲ್ಲೋ ವೇಸ್ಟ್ ಮಾಡಿ ಅಂತ ಅವ್ರು ಹೊರಟೋಗ್ತಾರೆ. ಯಾಕೆ ಕೂತ್ಕೊಂಡ್ಬಿಟ್ರಿ? ಎದ್ದು ವಾಕ್ ಮಾಡಿ. ಅದು ಇಲ್ಲೇ ಆರಾಮಾಗಿದೆ, ನೀವು ಮುಂದುವರಿಸಿ. ನಿಮಗೆ ಕಷ್ಟ ಆಗ್ತಾ ಇದೆ ಅಂತ ಗೊತ್ತು. ಕೈ ಕೊಡಿ, ಪರವಾಗಿಲ್ಲ. ಹಾಂ, ಥ್ಯಾಂಕ್ಸ್ ಗೌರಿ ಅವರೇ, ನಾನು ಬರ್ತೀನಿ. ರಚಿನ್ ಅವರೇ, ನೀವು ನನ್ನ ರಚಿನ್ ಅಂದ್ರ? ಹಾಂ, ಅದರಲ್ಲೇನಿದೆ?
ನಾನು ನಿಮಗೆ ಒಂದು ಮಾತು ಹೇಳಬೇಕಾಗಿತ್ತು. ಹೇಳಿ. ನಾವು ಎಷ್ಟೇ ಗಟ್ಟಿ ಅಂದ್ಕೊಂಡ್ರು ಒಂಟಿಯಾಗಿ ಬಾಳ್ತೀವಿ ಅನ್ನೋ ಹಠಕ್ಕೆ ಬಿದ್ದರೂ ವಯಸ್ಸು ಅನ್ನೋದು ನಮ್ಮನ್ನು ಮೆತ್ತಗೆ ಮಾಡೇ ಮಾಡುತ್ತೆ. ಚಿಕ್ಕದಾಗಾದರೂ ಒಂದು ಆಸರೆಗೆ ಬೀಳಲೇಬೇಕಾಗುತ್ತೆ. ಒಂದಲ್ಲ ಒಂದು ಪರಿಸ್ಥಿತಿನಲ್ಲಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋ ಹಾಗೆ ಮಾಡೇ ಮಾಡುತ್ತೆ. ಹಾಗಂತ ಇವತ್ತು ನಾನು ನಿಮಗೆ ಆಸರೆ ಆದೆ ಅಂತ ಖಂಡಿತ ತಿಳ್ಕೊಬೇಡಿ, ಅಥವಾ ನೀವು ಹೆಲ್ಪ್ಲೆಸ್ ಆಗಿಬಿಟ್ರಿ ಅಂತಲೂ ಅಂದ್ಕೊಬೇಡಿ. ಏನೋ ಒಬ್ಬ ಒಳ್ಳೆ ಫ್ರೆಂಡಾಗಿ ನಿಮ್ಗೆ ಹೆಲ್ಪ್ ಮಾಡಬೇಕು ಅನ್ನಿಸ್ತು ಅಷ್ಟೆ. ಓ ಥ್ಯಾಂಕ್ಸ್ ರೀ. ಫ್ರೆಂಡ್ಶಿಪ್ನಲ್ಲಿ ಯಾರು ಥ್ಯಾಂಕ್ಸ್ ಹೇಳಬಾರ್ದಂತೆ, ಗೊತ್ತಿಲ್ವಾ? ಈಗ ಗೊತ್ತಾಯ್ತು. ಥ್ಯಾಂಕ್ ಯು. ಅಲ್ಲ ಅಲ್ಲ ಅಲ್ಲ, ನೋ ಥ್ಯಾಂಕ್ಸ್. ಅಲ್ಲಮ್ಮ, ಅವತ್ತು ನನ್ನ ಮೇಲೆ ಪ್ರಮಾಣ ಮಾಡಿದ್ದೆ ಅಲ್ವಾ ನೀನು, ನಮ್ಮಿಬ್ಬರ ಮಧ್ಯೆ ಏನೇ ನಡೆದ್ರು ಅಬ್ಬಾಯಿಗೆ ಹಿಡಿಯೋದಿಲ್ಲ ಅಂತ. ಇವತ್ತು ನೋಡಿದ್ರೆ ನನ್ನನ್ನೇ ಸಿಕ್ಕಾಕ್ಸಕ್ಕೆ ನೋಡ್ತೀಯ. ಅಯ್ಯಯ್ಯೋ ಇಲ್ಲ ಅಮ್ಮ, ಅದಕ್ಕೆ ನಾನೇನು ಹೇಳಲೇ ಇಲ್ವಲ್ಲ. ನೀನೇನು ಹೇಳಲಿಲ್ಲ, ಆದರೆ ನೀನೇನು ಹೇಳ್ದಿದ್ರು ಅವನಿಗೆಲ್ಲ ಅರ್ಥ ಆಗೋ ಹಾಗೆ ನಡ್ಕೊಂಡೆ. ಇರಲಿ, ಇದೆಲ್ಲ ಎಷ್ಟು ದಿನ ನಡೆಯುತ್ತೆ. ಅಲ್ಲ, ನೀವು ವ್ರತ ಮಾಡೋ ವಿಷಯನ ಅವನಿಗೆ ಮೊದಲೇ ತಿಳಿಸ್ಬೇಕಿತ್ತಲ್ವಾ? ಅನ್ಯಾಯವಾಗಿ ಅವನಿಗೆ ಆಸೆ ಹುಟ್ಟಿಸಿ ನಿರಾಸೆ ಮಾಡಿಬಿಟ್ಟಿಯಲ್ಲ, ಈಗ ಸಂತೋಷನಾ? ಅಮ್ಮ, ನನಗೇನು ಗೊತ್ತಿತ್ತು ಶಾಸ್ತ್ರಿಗಳು ಸಡನ್ ಆಗಿ ಬಂದು ಹೇಳ್ತಾರೆ ಅಂತ. ಎಲ್ಲದಕ್ಕೂ ವಾದ ಮಾಡಬೇಡ, ಇದನ್ನಾದರೂ ಅಚ್ಚುಕಟ್ಟಾಗಿ ಮಾಡು. ಕೈಗೆ ತಾನೇ ನೀವು ಹೊಡೆದಿದ್ದು. ಏನ್ ಮಾಡ್ಕೋತಾ ಇದೆಯೋ? ಇದೇ ಕೈಗೆ ತಾನೇ ನೀವು ಅವಾಗ ಹೊಡೆದಿದ್ದು, ಅದಕ್ಕೆ ಈ ಕೈಗೆ ಶಿಕ್ಷೆ ಕೊಡ್ತಾ ಇದೀನಿ. ಅಭಯ್ ಪ್ಲೀಸ್, ನಿನ್ ಕೈ ಮುಗಿತೀನಿ ಕಣೋ, ನಿಲ್ಸು. ನಾನು ಬೇಕು ಅಂತ ಹಂಗೆ ಮಾಡಲಿಲ್ಲ ಕಣೋ. ಹೋಗ್ರಿ ರೀ, ನೀವು ತುಂಬ ಚೇಂಜ್ ಆಗಿದ್ದೀರಾ. ಇಲ್ಲ ಕಣೋ, ಸಡನ್ ಆಗಿ ನೀನು ನನ್ನ ಕೈ ಮುಟ್ಬಿಟ್ಟಿಯಲ್ಲ, ಬಿಡಿಸ್ಕೊಂಡೆ ಅಷ್ಟೇ. ಅಂದರೆ ನಾನು ನಿಮ್ಮನ್ನ ಮುಟ್ಟೋದು ನಿಮ್ಗೆ ಇಷ್ಟ ಇಲ್ವಾ? ಇಷ್ಟೊಂದು ಚೇಂಜ್ ಆಗ್ಬಿಡ್ರಿ, ತಡ್ಕೊಳಕ್ಕಾಗಲ್ಲ. ಹಂಗಲ್ವೋ, ನೀನನ್ನ ತಪ್ಪು ತಿಳ್ಕೊತಾ ಇದೆಯಾ? ವ್ರತದ ನೈಮತ್ ಪ್ರಕಾರ ನಾನಿನ್ನ ಮುಟ್ಟೋ ಹಾಗಿಲ್ಲ. ವ್ರತ ಮಾಡುವಾಗ ನಾನಿನ್ನ ಮುಟ್ಟಿದ್ರೆ ವ್ರತ ಮಾಡಿನೂ ಏನು ಪ್ರಯೋಜನ ಇಲ್ಲ ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ಅದಕ್ಕೆ ನಾನು ಹಂಗೆ ಮಾಡಿದೆ. ಸಾರಿ ಕಣೋ.
ಟಚ್ ಮಾಡಿದ್ರೆ ಆ ಶಾಸ್ತ್ರಿಗೆ ಯಾಕ್ರಿ ಹೊಟ್ಟೆ ಕಿಚ್ಚು? ಕೇಳಿ ಶಾಸ್ತ್ರಿ, ನಾನು ಇದನ್ನೆಲ್ಲ ನಂಬಲ್ಲ ರೀ. ನಿಮ್ದೇನೋ ತಪ್ಪಿಲ್ಲ ಅಂತ ಗೊತ್ತಾಯ್ತು, ಆದ್ರೂ ನಿಮ್ಮ ಮೇಲೆ ನನಗೆ ಕೋಪನೇ ಹೋಗಿಲ್ಲ. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ನಾನು ನಿಮ್ಮನ್ನ ತಪ್ಕೋಬೇಕು. ನನ್ನನ್ನು ಮುಟ್ಟೋ ಹಾಗಿಲ್ಲ ಅಂತ ಶಾಸ್ತ್ರಿಗಳು ಹೇಳಿದಾರೆ ತಾನೆ? ಶಾಸ್ತ್ರಿಗಳು ಹೇಳಿರೋದು ನೀವು ನನ್ನನ್ನು ಮುಟ್ಬಾರ್ದು ಅಂತ, ನಾನು ನಿಮ್ಮನ್ನ ಮುಟ್ಬಾರ್ದು ಅಂತೇನು ಹೇಳಿಲ್ವಲ್ಲ. ಸೊ ನಾನು ನಿಮ್ಮನ್ನ ತಪ್ಕೋತೇನೆ. ಅತಿ ಆಯ್ತು ನಿಂದು, ಹೋಗೋ. ಮಾವ 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 ಏನಮ್ಮ? ಪೂಜೆ ಟೈಮಲ್ಲಿ ಕೂತ್ಕೋತೀನಿ ಅಂತ ಹೇಳಿದ್ರಲ್ಲ ಮಾವ, ಈಗಲೇ ಶುರು ಮಾಡ್ತೀನಿ, ಬನ್ನಿ. ನಡಿಯಮ್ಮ. ಡ್ಯಾಡ್, ಕಾಯಕವೇ ಕೈಲಾಸ ಅಂತಿದ್ರಿ, ಈಗ ಸೊಸೆ ಕರೀತಿದ್ದಾಳೆ ಅಂತ ದೇವ್ರ ಮನೆಗೆ ಸೇರ್ಕೊತಿದ್ದೀರಾ? ಹೋಗಿ ಸ್ವಾಮಿ, ಮೊದಲು ನಿಮ್ಮ ಕೆಲಸ ನೋಡಿ. ನಿನಗೇನು ಕಷ್ಟ? ನನಗೆ ಕಷ್ಟನೇ. ಇವತ್ತು ಪೇಪರ್ಲಿ ಡಿನೋಟಿಫಿಕೇಶನ್ ಬಗ್ಗೆ ಸುದ್ದಿ ಬಂದಿದೆ, ಅದು ನೋಡಿದ್ರಾ? ಹೌದಾ? ಮೊದಲು ಅದನ್ನು ನೋಡಿ ಹೋಗಿ. ಅಯ್ಯೋ ನಿನ್ನ. ಪ್ಲೀಸ್ ಕಣೋ, ನನ್ನ ಬಿಟ್ಬಿಡೋ. ಬಿಡಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ನನ್ನ ಹೆಂಡತಿನ ನಾನು ತಪ್ಕೊಂಡ್ರೆ ನಿಮ್ಗೇನ್ರಿ ಕಷ್ಟ? ಶಾಲಿನಿ, ಇದೇನ್ ಮಾಡ್ತಿದ್ಯಮ್ಮ ನೀನು? ಗಂಡನ್ ಮುಟ್ಟಿಸ್ಕೊಳ್ದೆ ವ್ರತ ಮಾಡ್ಬೇಕು ಅಂತ ತಾನೇ ಶಾಸ್ತ್ರಿಗಳು ಹೇಳಿದ್ದು. ಮಾಡ್ತಿರೋ ಪೂಜೆ ಬಿಟ್ಟು ಇಲ್ಲಿ ಬಂದು ಇವನನ್ನು ತಪ್ಕೋತಿದ್ಯಲ್ಲ, ನಿಂಗೇನು ಅನ್ಸೋದೇ ಇಲ್ವಾ? ಪಾಪ ಇದ್ರಲ್ಲಿ ಇವ್ರದ್ದೇನು ತಪ್ಪಿಲ್ಲ. ನಾನೇ ಸುಮ್ಮನಿರು, ಎಲ್ಲದಕ್ಕೂ ಹೆಂಡ್ತಿನ ವಹಿಸ್ಕೊಂಡು ಬರಬೇಡ. ನಾನೇನೋ ಅವ್ರನ್ನ ವಹಿಸ್ಕೋತಿಲ್ಲ ಮಾಮ್, ಸೀರಿಯಸ್ಲಿ ನಾನೇನೋ ತಮಾಷೆ ಮಾಡೋಣ ಅಂತ ಬಂದೆ, ಅಷ್ಟಲ್ಲಿ ನೀನು ಬಂದೆ. ತಮಾಷೆ ಏನೋ ಅದರಲ್ಲಿ? ಆದಿ ಪರಾಶಕ್ತಿ ವ್ರತ ಅಂದ್ರೆ ನಿಮ್ಗೆಲ್ಲ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಏನೇ ಆಗ್ಲಿ ಕೈ ಕಂಕಣ ಕಟ್ಕೊಂಡ್ಮೇಲೆ ನೇಮ ಬಿಡಬಾರ್ದು ಅಂತ ಅದ್ರಲ್ಲಿ ನೀವಿಬ್ರು ಥೂತ. ಹೋಗ್ಲಿ ಬಿಡು ಮಾಮ್, ಇಷ್ಟು ಸಣ್ಣ ವಿಷಯ ಇಟ್ಕೊಂಡು ಸೀನ್ ಕ್ರಿಯೇಟ್ ಮಾಡಬೇಡ. ನಾನೇನೋ ಅವ್ರು ತಪ್ಕೊಂಡ ತಕ್ಷಣ ಅವ್ರ ಮೈಲ್ಗೆ ಆಗೋದ್ರಾ? ಅವಳೊಬ್ಳೆ ಅಲ್ಲ, ನೀನು ಮೈಲ್ಗೆ ಆಗಿದ್ಯಾ. ಇದಕ್ ಪರಿಹಾರ ಆಗ್ಲೇಬೇಕು. ಏನ್ ಪರಿಹಾರ? ಅದನ್ನು ಶಾಸ್ತ್ರಿಗಳೇ ಹೇಳ್ಬೇಕು. ಅವ್ರಿಗೆ ಫೋನ್ ಮಾಡಿ ಬರಕ್ ಹೇಳ್ತೀನಿ. ಇನ್ನೇನಿದ್ರು ನೀನುಂಟು ಅವರುಂಟು. ತುಂಬಾ ಜಾಸ್ತಿ ಆಯ್ತು ಮಾಮ್. ಈ ಅಮ್ಮನ ಮೇಲೆ ನಿಂಗೆ ಕಿಂಚಿತ್ತಾದ್ರೂ ಪ್ರೀತಿ ಇದ್ರೆ ಇದನ್ನ ಕೇಳಲೇಬೇಕು ಅಷ್ಟೇ. ಶಾಸ್ತ್ರಿಗಳೇ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಾಯ್ತು ಹೇಳಿ. ಹೇಳೋಕೆ ಇನ್ನೇನಿದೆಯಮ್ಮ? ಮೈಲ್ಗೆ ಆಗ್ತಿದೆ ಈ ಮನೆಯಲ್ಲಿ. ಗುರು ಹಿರಿಯರು ಅನ್ನೋ ಭಕ್ತಿ ಸತ್ತು ಹೋಗಿದೆ. ಪ್ರಾರಬ್ಧ ಏನು ಮಾಡೋಕ್ಕಾಗಲ್ಲ. ದೇವಿ ವ್ರತಕ್ಕೆ ಇವನು ಭಂಗ ಮಾಡಿದ್ದಾನೆ ಅಂದಮೇಲೆ ಇವನು ಗುಂಡಿ ಇವನು ತೋಡ್ಕೊಂಡಿದ್ದಾನೆ ಅಂತಲೇ ಅರ್ಥ. ಇನ್ನೇನು ಬೇಕಾದ್ರೂ ಆಗ್ಬೋದು. ಕಾರ್ ಬ್ರೇಕ್ ಫೇಲ್ಯೂರ್ ಆಗ್ಬೋದು, ಪೊಲೀಸ್ನವರು ಕೋಳ ತೋರಿಸಿ ಇವನನ್ನು ಎಳ್ಕೊಂಡು ಹೋಗ್ಬೋದು, ಇಲ್ಲ ನಿಮ್ಮ ಪ್ರಾರಬ್ಧ ಕರ್ಮಕ್ಕೆ ಕೂತ್ ಕಡೆನೆ ನೆಗೆದು ಬಿದ್ದು ನಲ್ಲಿಕಾಯಿ ಆಗ್ಬೋದು. ಗುರುಗಳೇ, ಯಾಕೆ ಶಾಪ ಹಾಕ್ತಾ ಇದ್ದೀರಿ? ಒಳ್ಳೆ ಮಾತಾಡಬಾರ್ದ?
ನೀನು ಮಗ ಮಾಡ್ಕೊಂಡಿರೋ ಘನಕಾರ್ಯ ಅಂತದು ಕಣೆಯ. ಒಳ್ಳೇದಾರಿ ನಡೀರೋ ಮುಂಡೆವ ಅಂತ ನಾವು ಗುರುಗಳು ಬಡ್ಕೊಳ್ತೀವಿ. ಇಲ್ಲ ನಾವು ಹೇಸಿಗೆ ತೊಳ್ಕೊಂಡೆ ನಡೀತೀವಿ ಅಂದ್ರೆ ನಾವೇನ್ ಮಾಡೋಕ್ಕಾಗುತ್ತೆ? ನಿಮ್ಮ ಹಣೆ ಬರ ಮುಂಡಾ ಮೋಜಗಳಿಂದ ಸುಮ್ಮನಾಗ್ಬೇಕಾಗುತ್ತೆ. ಆಗ್ಬಿಡಿ, ತುಂಬ ಒಳ್ಳೇದು. ಏನಂದ್ರೆ ಎಷ್ಟು ಚೆನ್ನಾಗಿ ಬೈಯೋದು ಕಲ್ತ್ಕೊಂಡಿದ್ದೀರಾ ಅನ್ಕೊಂಡೆ. ಬೈದ್ನೆ? ನಾನು ಬೈದ್ನೇನಮ್ಮ? ಈ ಪಾಪ ಮುಂಡೆದಕ್ಕೆ ಹೇಳೋ, ಈ ಪಂಡಿತ ರತ್ನರ ಬಾಯಲ್ಲಿ ಒಂದ್ ಆ ಥರ ಕೆಟ್ಟ ಪದ ಬರೋದಿಲ್ಲ ಅಂತ. ಗೊತ್ತಿದೆಯಲ್ಲ ಶಾಸ್ತ್ರಿಗಳೇ, ಆದ್ರೆ ಇವಾಗ ಆಗಿರೋದಕ್ಕೆ ಏನ್ ಪರಿಹಾರ ಅಂತ ಹೇಳಿ. ಚಿಕ್ಕ ವಯಸ್ಸು, ಏನೋ ಹುಡುಗಾಟಕ್ಕೆ ತಪ್ಕೊಂಡ್ಬಿಟ್ಟ. ಬೆಣ್ಣೆನು ಬೆಂಕಿನೂ ಪಕ್ಕದಲ್ಲೇ ಇಟ್ರೆ ಬೆಣ್ಣೆ ಕರಗದೆ ಇರುತ್ತೆ, ಬೆಂಕಿ ಉರಿದೇ ಇರುತ್ತೆ. ತಪ್ಕೊಳ್ತಾನೆ, ಮುದ್ದು ಆಡ್ತಾನೆ. ಮೊದಲು ಅವ್ರಿಬ್ರನ್ನ ದೂರ ಇಡು. ಬಿಸಿ ರಕ್ತ ತಣ್ಣಗಾಗ್ಬೇಕು ಅಂದ್ರೆ ಆಕೆ ಅವನ ತಲೆ ಮೇಲೆ 4 ಬಿಂದಿಗೆ ತಣ್ಣೀರ್ನ. ವಾಟ್? ನಾನು ತಣ್ಣೀರ್ ಸ್ನಾನ ಮಾಡ್ಬೇಕಾ? ಅವೆಲ್ಲ ನನ್ನ ಕೈಲಾಗಲ್ಲ. ಅಭಯ್, ಗುರುಗಳು ಮಾತಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡಬಾರ್ದು. ಇಡೀ ದಿನ ಆಂಜನೇಯನ್ ಧ್ಯಾನ ಮಾಡಬೇಕು. ಜೊತೆಗೆ ಈ ಉಪ್ಪು ಹುಳಿ ಖಾರ 3 ಮುಟ್ಲೇಬಾರ್ದು. ಆಗ ಈ ಆಸೆ ಆಕರ್ಷಣೆ 2 ಜರ್ರ ಅಂತ ಇಳಿದೋಗುತ್ತೆ. ಆಯ್ತು ಶಾಸ್ತ್ರಿಗಳೇ, ಹಾಗೆ ಮಾಡಿಸ್ತೇನೆ. ಸರಿ, ನಾವಿನ್ ಹೊರಡ್ತೀವಿ. ಬೀಳ್ರಮ್ಮ. ಏ ಪಾಪ ಮುಂಡೆವ. ಅವಿವೇಕಿ, ತಣ್ಣೀರ್ಗೆ ಐಸ್ ಗಡ್ಡೆ ಹಾಕೊಂಡು ಸ್ನಾನ ಮಾಡು. ಆಗ ಇದ್ ಬದ್ ದೋಷವೆಲ್ಲ ಬೇಗ ಇಳಿದು ಹೋಗುತ್ತೆ. ನಾವಿನ್ ಬರ್ತೀವಿ. ಮಾಮ್, ಅವ್ರು ಹೇಳಿದ್ದಕ್ಕೆಲ್ಲ ಹ್ಞೂ ಅಂತೀಯಲ್ಲ, ನನಗೆ ತಣ್ಣೀರ್ ಸ್ನಾನ ಮಾಡೋಕ್ಕಾಗಲ್ಲ ಮಾಮ್. ಪುಟಾಣಿ, ಇವತ್ತೊಂದು ದಿವಸ ಮಾಡಲೇಬೇಕಮ್ಮ. ಅಮ್ಮ 1 ನಿಮಿಷ. ಮಿಕ್ಕಿದ ಆಚರಣೆ ಎಲ್ಲ ಇವ್ರು ಮಾಡಲಿ, ತಣ್ಣೀರ್ ಸ್ನಾನ ಒಂದು ಇವ್ರ ಬದ್ಲಿಗೆ ನಾನು ಮಾಡ್ತೀನಿ. ಸುಮ್ಮನೆ ಬಿಡಮ್ಮ, ಸಾಕು. ಈ ವಿಷಯ ಇಷ್ಟೊಂದೆಲ್ಲ ಬೆಳೆಯಕ್ಕೆ ನೀನೇ ಕಾರಣ ಅಲ್ಲ. ಅವರಲ್ಲಿ ಇವನ್ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ತಿದ್ದಾರೆ. ನೀನ್ ನೋಡಿದ್ರೆ ತಣ್ಣೀರ್ ಸ್ನಾನದ ಬಗ್ಗೆ ಚಿಂತೆ ಮಾಡ್ತಿದೀಯಲ್ಲ. ಏನಾದ್ರೂ ಹುಡುಗಾಟ ಆಡಕ್ ಹೋಗಿ ಇವನ್ ಜೀವಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಯಾರನ್ನ ಕೇಳೋದು? ಇರೋ ಒಬ್ಬ ಮಗನ್ ಕಳ್ಕೊಂಡ್ರೆ ಇನ್ನೊಬ್ಬನ್ ಸಿಕ್ಬಿಡ್ತಾನ. ನಿನಗೇನು ಈ ಗಂಡ ಇಲ್ಲ ಅಂದ್ರೆ ಇನ್ನೊಬ್ಬನ್ ಕಟ್ಕೊಂಡು ಸುಖವಾಗಿರ್ಬಿಡ್ತೀಯ. ಮಾಮ್, ತುಂಬಾ ಓವರಾಗಿ ಮಾತಾಡ್ತಾ ಇದೆಯಾ ನೀನು. ಸೀನಿಯರ್ ಬಗ್ಗೆ ಅಷ್ಟೊಂದು ಚೀಪಾಗಿ. ದಿಸ್ ಇಸ್ ರಿಯಲಿ ಬ್ಯಾಡ್ ಮಾಮ್. ಮುಚ್ಕೊಂಡು ಸುಮ್ಮನಿದ್ಬಿಡು. ತಾಯಿ ಸಂತ ನಿಮ್ಗೆಲ್ಲ ಅರ್ಥ ಆಗ್ಬೇಕು. ಗುರುಗಳ ವ್ರತ ಮಾಡ್ಬೇಕು ಅಂತ ಹೇಳಿದಾರೆ, ನೀವು ಮಾಡ್ಬೇಕು ಅಷ್ಟೇ. ನಾನ್ ಮಾಡಲ್ಲ. ಸೀನಿಯರ್ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ದಲ್ಲ. ಮೊದಲು ಅವ್ರ ಹತ್ರ ಸಾರಿ ಕೇಳು, ಆಮೇಲೆ ನೀನು ಹೇಳಿದ್ ಮಾಡ್ತೀನಿ. ಅಭಯ್, ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ಯಾ? ಅಮ್ಮ ಯಾಕೆ ನನಗೆ ಸಾರಿ ಕೇಳಬೇಕು? ಅಮ್ಮ ಹೇಳಿದ್ದು ನನಗೆ ಬೇಜಾರಾಗಿಲ್ಲ. ನನಗ್ ಸಂಕಟ ಆಗುತ್ತ್ರಿ. ಇವನಿಲ್ಲ ಅಂದ್ರೆ ಇನ್ನೊಬ್ಬನ್ ಕಟ್ಕೋತೀಯ ಅಂತಾರಲ್ಲ, ಅಷ್ಟೊಂದು ಚೀಪಾ ನೀವು? ನೋಡು ಮಾಮ್, ನೀನು ನನ್ನ ಮೇಲೆ ಪ್ರೀತಿಗೆ ಹೇಳಿರ್ಬೋದು, ಬಟ್ ಸೀನಿಯರ್ ಬಗ್ಗೆ ಮಾತಾಡಿ ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ. ಮೊದಲು ಅವ್ರ ಹತ್ರ ಸಾರಿ ಕೇಳು, ಇಲ್ಲ ಅಂದ್ರೆ ವ್ರತನೂ ಮಾಡಲ್ಲ, ಏನು ಮಾಡಲ್ಲ. ನೋಡಿದ್ರೇನ್ರಿ ನಿಮ್ಮ ಮಗ ಹೇಗೆ ಸಿಡ್ದು ಹೋಗ್ತಿದ್ದಾನೆ? ಶಾಂತಿ, ಈ ವಿಚಾರದಲ್ಲಿ ನಿನ್ನನ್ನು ನಾನು ಸಪೋರ್ಟ್ ಮಾಡೋಕ್ಕಾಗಲ್ಲ. ನಮ್ಮ ಮನೆ ಬೆಳಗ್ಗೆ ಬಂದಿರೋ ಸೊಸೆ ಅವಳು. ಅವಳ ಬಗ್ಗೆ ಇಷ್ಟು ಕೇವಲವಾಗಿ ನೀನು ಮಾತಾಡಿದ್ದು ತಪ್ಪು. ನೀವು ನನ್ನನ್ನೇ ಅಂತೀರಾ? ಅನ್ನೋದಲ್ಲ, ನೀನು ಎಷ್ಟು ಚೀಪಾಗಿ ಮಾತಾಡಿದೆ ಅಂದರೆ ಕಪಾಳಕ್ಕೆ ಹೊಡಿಬೇಕು ಅನಿಸಿತ್ತು. ಸಾರ್ಥಕ ಆಯ್ತು ಬಿಡಿ. ಹಂಗಲ್ಲ ಮಾಮ್, ಬರೀ ನಿನ್ ಪಾಯಿಂಟ್ ಆಫ್ ವ್ಯೂನೇ ಯೋಚನೆ ಮಾಡಬೇಡ. ಅಪ್ಪ ಸೀನಿಯರ್ಗೂ ಎಷ್ಟು ಹರ್ಟ್ ಆಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡು ಮಾಮ್. ಆಯ್ತಪ್ಪ, ನಂದೇ ತಪ್ಪಾಯ್ತು. ಈಗೇನು ಶಾಲಿನಿನ ಕ್ಷಮೆ ಕೇಳಬೇಕು ತಾನೆ?
ಶಾಲಿನಿ ಈ ವಯಸ್ಸಾದವಳು ಗೊತ್ತಿಲ್ಲದೆ ಏನೋ ಅಂದ್ಬಿಟ್ಟಿದ್ದಾಳೆ. ಕ್ಷಮಿಸ್ಬಿಡಮ್ಮ ಪ್ಲೀಸ್. ಅಮ್ಮ ಬೇಡ, ಏನು ಮಾತಾಡ್ಬೇಡ. ನನಗೆ ನನ್ನ ಮಗನ ಜೀವ ಮುಖ್ಯ. ಅದನ್ನು ಉಳಿಸ್ಕೊಳ್ಳೋಕ್ಕೆ ಅವನ ಕೈಯಲ್ಲಿ ವ್ರತ ಮಾಡ್ಸೋಕ್ಕೆ ಕ್ಷಮೆ ಅಲ್ಲ, ಯಾರ ಕಾಲು ಬೇಕಾದರೂ ಹಿಡಿದ್ಬಿಡ್ತೀನಿ. ಬಂಗಾರಿ, ಈಗ ತಣ್ಣೀರಲ್ಲಿ ಸ್ನಾನ ಮಾಡಕ್ಕೆ ಒಪ್ಕೋತೀಯ ಮರಿ?